ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಗೌತಮ್ ಮತ್ತು ಭೂಮಿ ಒಂದಾಗೋ ಗಳಿಗೆ ಹತ್ರ ಬಂದದ್ದೇನು, ಇಬ್ರು ಕೂಡ ಒಂದಾಗೆ ಬಿಟ್ರು. ಇದರ ನಡುವೆ ಗೌತಮ್ಗೆ ಜಯದೇವ್ನ ಕಿಡಿಗೇಡಿತನ ಗೊತ್ತಾಗಿದೆ. ಮಗನ ಕಿಡ್ನಾಪ್ ಮಾಡಿದ ವಿಷಯ ತಿಳಿತದೆ. ಗೌತಮ್ ರೆಬಲ್ ಆಗಿದ್ದ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕುಂತಲಾ ಜಯದೇವ್ಗೆ ಒಂದು ಸುಳಿವು ಕೂಡ ಇಲ್ಲ. ಗೌತಮ್ ಮತ್ತೆ ಭೂಮಿ ಒಟ್ಟಿಗೆ ಇದ್ದಾರೆ ಅನ್ನೋದು, ಜೊತೆಗೆ ಮತ್ತೆ ಒಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದ್ದರೆ ಖಂಡಿತ ಶಕುಂತಲಾ ನಿಂತಲ್ಲೇ ನಡುಗಿ ಹೋಗ್ತಾ ಇದ್ರು. ಯಾಕಂದ್ರೆ ಶಕುಂತಲಾ ಭೂಮಿಗೆ ಹೆದರಿಸದೆ ಗೌತಮಿಂದ ದೂರ ಮಾಡಿದ್ದು. ಈಗಲೂ ಕೂಡ ಭೂಮಿ ಅದೇ ಒಂದು ಭಯದಿಂದ ಇರ್ತಾಳೆ ಅಂತಾನೆ ಶಕುಂತಲಾ ಅನ್ಕೊಂಡಿದ್ದಾರೆ. ಆದರೆ ಅವರ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡ್ತದೆ. ಪಾಪ ಆ ಒಂದು ಸುಳಿವು ಕೂಡ ಇಲ್ಲಿ ಶಕುಂತಲಾ ಆಗಿಲ್ಲ. ಅಲ್ಲೇ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ಕಾಂತಾಗೆ ಎಲ್ಲ ವಿಷಯ ಕೂಡ ಗೊತ್ತದೆ. ಬಟ್ ಆದರೂ ಕೂಡ ಯಾವುದೇ ವಿಷಯವನ್ನ ಕೂಡ ಶಕುಂತಲಾಗಾಗ್ಲಿ ಜಯದೇವ್ಗಾಗ್ಲಿ ಬಿಟ್ಕೊಡ್ತಿಲ್ಲ. ಇನ್ನೇನು ಕಾಂತ ಅವರು ಸಿಕ್ಕಿ ಬೀಳ್ತಾ ಇದ್ರು ಜಯದೇವ್ ಹತ್ರ. ಬಟ್ ತುಂಬಾ ಹುಷಾರಾಗಿ ಕಾಂತ ಅವರು ಬಚಾವಾಗಿದ್ದಾರೆ. ಈ ಕಡೆ ಜಯದೇವ್ಗೆ ನಿಜಕ್ಕೂ ಕಾಂತ ಅವರು ಗೌತಮ್ ಪರವಾಗಿ ಇರೋದು ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಮಾವ ಅನ್ನೋದನ್ನು ಕೂಡ ನೋಡ್ದ ಕಾಂತ ಅವರ ಕಥೆಯನ್ನೇ ಮುಗಿಸ್ಬಿಡ್ತಾನೆ ಜಯದೇವ್. ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಸುಳಿವು ಕೂಡ ಸಿಕ್ಕಿಲ್ಲ. ಇದರ ನಡುವೆ ಜಯದೇವ್ ಬಳಿಗೆ ಶಕುಂತಲಾ ಬರ್ತಾರೆ. ಬಿಕಾಸ್ ಶಕುಂತಲಾ ಅವರು ತನ್ನ ಮಗನ ಬದುಕಲ್ಲಿ ಏನಾಗ್ತಿರಬಹುದು, ಏನಾದರೂ ಪೂಜೆ ಏನಾದರೂ ಮಾಡಿಸ್ಬೇಕಾ ಅನ್ನೋ ಕಾರಣಕ್ಕೆ ಜಾತಕನ ತಗೊಂಡು ಗುರುಗಳ ಹತ್ರ ಹೋಗಿರ್ತಾರೆ. ಅವರು ನಿಮ್ಮ ಮಗನಿಗೆ ಇನ್ನು ಕೆಲವು ದಿನದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ, ದಿನಗಳು ಚೆನ್ನಾಗಿಲ್ಲ ಅಂತಾನೆ ಹೇಳಿ ಕಳಿಸ್ತಾರೆ. ಅದೇ ವಿಷಯವನ್ನ ಶಕುಂತಲಾ ಕೂಡ ಜಯದೇವ್ ಹತ್ರ ಬಂದು ಹೇಳ್ತಾರೆ. ಗುರುಗಳ ಹತ್ರ ಹೋಗಿದ್ದೆ, ನಿನ್ನ ಜಾತಕ ತಗೊಂಡು ನಿನ್ನ ದಿನಗಳು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ನಿನಗೆ ಕೇಡುಗಾಲ ಶುರುವಾಗಿದೆ ಅಂತ ಕೂಡ ಶಕುಂತಲಾ ಅವರು ಹೇಳಿದಾಗ ಈ ಕಡೆ ಜಯದೇವ್ ಏನು ಮೊಮ್ಮೆ ಹೇಳ್ತಾ ಇದೆಯಾ, ನನಗೆ ಕೇಡ್ಗಾಲನ ಪಾಪ, ನನ್ನಿಂದಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನನಗೆ ಹೇಳ್ತಿದ್ಯಲ್ಲ, ಇದು ಯಾವುದನ್ನ ಕೂಡ ನಂಬುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಜಯದೇವ್ ಅದನ್ನು ಬದಿಗೊತ್ತುತ್ತಾರೆ. ಇತ್ತ ಕಡೆ ಗೌತಮ್ ಮತ್ತು ಭೂಮಿ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಮತ್ತು ತಮ್ಮ ಜೀವನವನ್ನು ಒಟ್ಟಾಗಿ ಶುರು ಮಾಡಿದ್ದಾರೆ. ಇದರಿಂದಾಗಿ ಮನೆಯವರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರ ಖುಷಿಗೆ ಪಾರನೇ ಇಲ್ಲ. ಇತ್ತ ಕಡೆ ಪಾರ್ಥ ಕೂಡ ತುಂಬಾ ಸ್ಟ್ರೆಸ್ ಆಗಿ ಮನೆಗೆ ಬರ್ತಾರೆ. ಈ ಕಡೆ ಅಪ್ಪಿ ಬಂದಿದೆ, ಏನಾಯಿತು ಪಾರ್ಥ, ಯಾಕೆಷ್ಟು ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂತ ಹೇಳಿದಾಗ ಇನ್ನೇನು ಮಾಡೋದು, ತುಂಬಾ ವರ್ಕ್ ಪ್ರೆಷರ್ ಇದೆ. ಅದೇ ಕಾರಣಕ್ಕೆ ನಿಜವಾಗ್ಲೂ ಅಣ್ಣ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ದ ಅನ್ನೋದೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಒಬ್ಬನೇ ಇಟ್ಕೊಂಡು ಇದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದ ಗ್ರೀಟ್ಸ್ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ, ನೀವು ಯಾಕೆ ಇದನ್ನೆಲ್ಲ ಮಾಡಬೇಕು, ನೀವು ಕೂಡ ಆರಾಮಾಗಿ ಮನೇಲಿ ಇರಬಹುದಲ್ವಾ, ನಿಮ್ಮ ಅಣ್ಣ ಜೊತೆ ಹೇಗೆ ಆರಾಮಾಗಿ ಚಿಲ್ಲಾಗಿದ್ದಾರೆ ನೋಡಿ, ನೀವು ಯಾಕೆ ಇದನ್ನೆಲ್ಲ ಮಾಡಬೇಕು, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ಅಪ್ಪಿ ಹೇಳಿದಾಗ, ಏನು ಮಾತಾಡ್ತಿದ್ದೀರಾ, ದಯವಿಟ್ಟು ಈ ರೀತಿ ಎಲ್ಲ ಮಾಡೋಕ್ಕಾಗತ್ತಾ ನನ್ನಿಂದ, ದಯವಿಟ್ಟು ಈ ರೀತಿ ಎಲ್ಲ ಹೇಳಬೇಡಿ ನೀವು, ನಾನು ಇಷ್ಟೆಲ್ಲ ಮಾಡ್ತಿರೋದು ನನಗೋಸ್ಕರ ಅಲ್ಲ. ಅಣ್ಣ ಇದನ್ನೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಕಷ್ಟಪಟ್ಟು ಬಿಗ್ ಬ್ರೋ ಮಾಡಿದಾನೆ. ಇದನ್ನೆಲ್ಲ ನಾವು ಅಟ್ಲೀಸ್ಟ್ ಬೆಳೆಸ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೂ ಉಳಿಸ್ಕೊಂಡು ಹೋಗ್ಬೇಕಲ್ವಾ. ಅಣ್ಣ ಒಂದಿನ ಬಂದೇ ಬರ್ತಾನೆ. ಅವನು ಬಂದಾಗ ಇದು ಹಾಳಾಗಿತ್ತು ಅಂದರೆ ಅವ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗೋದಿಲ್ಲ. ನಾನು ಮಾಡಿದ್ದೀನಿ ಎಲ್ಲವನ್ನ ಕೂಡ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ವ. ಎಲ್ಲವನ್ನ ಕೂಡ ತೊರೆದು ಹೋಗಿದ್ದಾನೆ. ಅವನು ತೊರೆದು ಹೋದ ಅಂತ ಕಾರಣಕ್ಕೆ ಅದನ್ನೆಲ್ಲವನ್ನ ಕೂಡ ಈ ರೀತಿ ಹಾಳು ಮಾಡೋದು ಎಷ್ಟು ಸರಿ. ಅದೇ ಕಾರಣಕ್ಕೆ ನಾನು ಇಷ್ಟು ಕಷ್ಟಪಡ್ತಿರೋದು ಅಂತ ಹೇಳ್ತಾರೆ ಪಾರ್ಥ. ಇದನ್ನು ನೋಡಿದೆ ಅಪ್ಪಿಗೂ ಕೂಡ ಖುಷಿ ಆಗುತ್ತೆ. ಸರಿ ಆಯಿತು ಇರಿ, ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡ್ತಾರೆ. ಜೊತೆಗೆ ಇತ್ತ ಕಡೆ ಅಪ್ಪಿ ಬಗ್ಗೆ ಮತ್ತು ಪಾರ್ಥ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಮಂದಾಕಿನಿ ಕೂಡ ಮೇಷ್ಟ್ರ ಹತ್ರ ಹೇಳ್ತಿದ್ದಾರೆ, ನಾವು ಅಪ್ಪಿಗೆ ಈ ವಿಷಯ ಹೇಳೇ ಇಲ್ಲ, ಗೌತಮ್ ಮತ್ತು ಭೂಮಿ ಜೊತೆಗಿದ್ದಾರೆ ಅಂತ ಪಾಪ ಯಾವಾಗಲೂ ಕೂಡ ವಿಚಾರ ಮಾಡ್ತಾ ಇದ್ಲು. ಅವಳಿಗೂ ಕೂಡ ಅವರಿಬ್ರು ಒಂದಾಗಿರೋದನ್ನು ನೋಡಿದ್ರೆ ಅವಳಿಗೂ ಕೂಡ ಖುಷಿ ಆಗುತ್ತೆ. ಈ ವಿಷಯ ಹೇಳ್ಬಿಡೋಣ ಅಂದಾಗ, ಬೇಡ ಬೇಡ, ಏನು ಮಾತಾಡ್ತಿದ್ಯಾ ನೀನು, ಆ ಮನೇಲಿ ಯಾರಿರ್ತಾರೆ ಅಂತ ಗೊತ್ತಿಲ್ವಾ, ಆ ಜಯದೇವ್ ಮತ್ತು ಶಕುಂತಲಾ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ, ಎಲ್ಲ ಶತ್ರುಗಳಿಗಿಂತ ನಮ್ಮ ಸಂಬಂಧಿಕರಲ್ಲಿ ನಾವು ಬೆಳೆದಾಗ ಹೊಟ್ಟೆ ಕಿಚ್ಚು ಪಡೋರು ಇರ್ತಾರಲ್ವ, ಅದಕ್ಕಿಂತ ವಿಶ್ವಕಾರಿ ಶತ್ರುಗಳು ಮತ್ತೊಬ್ಬರಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ನೀವು ಹೇಳೋದು ಕೂಡ ಕರೆಕ್ಟ್. ಅದಕ್ಕೆ ನಾವು ಅಪ್ಪಿ ಮತ್ತು ಪಾರ್ಥನ ಇಬ್ರು ಕೂಡ ಇಲ್ಲಿಗೆ ಕರೆದ್ಬಿಟ್ಟು ಎಲ್ಲ ವಿಷಯ ಹೇಳೋಣ ಅಂತ ಹೇಳಿ ಮೇಷ್ಟ್ರು ಹೇಳಿದಾಗ, ಏನು ಮಾತಾಡ್ತಿದ್ರ, ಈ ರೀತಿಯಾಗಿ ನಿಮ್ಮ ಮನೆಯವರು ಸರಿಯಿಲ್ಲ ಅಂತ ಹೇಳಿ ಅಳಿಯಂದ್ರನ್ನ ಇಲ್ಲಿ ಬಂದು ಇರಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಗೌತಮ್ ಹತ್ರನೇ ಮಾತಾಡ್ತೀನಿ ಏನು ಮಾಡೋದು ಅಂತ, ಅವನ ಹತ್ರನೇ ಕೇಳ್ತೀನಿ ಅಂತ ಮೇಷ್ಟ್ರು ಗೌತಮ್ನ ಭೇಟಿ ಆಗ್ತಾರೆ. ಗೌತಮ್ನ ಭೇಟಿ ಆಗಿದ್ದ ಪ್ರಸಾದ ಕೊಡೋಕೆ ಇಲ್ಲಿ ತನಕ ಕರಿಬೇಕಿತ್ತ ಮಾವ ಅಂತ ಹೇಳಿದಾಗ, ಅಯ್ಯೋ ಪ್ರಸಾದ ಕೊಡೋದಕ್ಕೆ ಮನೆಗೆ ಬರ್ಬೋದಿತ್ತು ಅಳಿಯಂದ್ರೆ, ಆದರೆ ಏನು ಮಾಡೋದು, ನನಗೆ ಪ್ರಸಾದಕ್ಕಿಂತ ಮುಖ್ಯವಾಗಿ ಬೇರೆ ವಿಷಯ ಮಾತಾಡಬೇಕಿತ್ತು, ಅದೇ ಕಾರಣಕ್ಕೆ ಮುಖ್ಯವಾಗಿ ನಮ್ಮನ್ನ ಇಲ್ಲಿ ಕರೆದಿತ್ತು ಅಂತ ಹೇಳ್ತಾರೆ. ಏನು ವಿಷಯ ಏನು ಅಂದಾಗ, ನೀವು ಮತ್ತೆ ಭೂಮಿ ಒಂದಾಗಿರೋ ವಿಷಯ ಪಾರ್ಥಗಾಗ್ಲಿ ಅಪ್ಪಿಗಾಗ್ಲಿ ಗೊತ್ತಿಲ್ಲ, ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಾವು ಹೇಗೆ ನೀವು ಒಂದಾಗಬೇಕು ಅಂತ ಆಸೆ ಪಟ್ಟಿದ್ವು, ಅದೇ ರೀತಿ ಅವರು ಕೂಡ
ತುಂಬಾ ಆಸೆ ಪಟ್ಟಿದ್ರು ನೀವಿಬ್ರು ಮತ್ತೆ ಒಂದಾಗ್ತೀರಾ ಅಂತ ಹೇಳಿ. ಈಗ ನೀವು ಒಂದಾಗಿದ್ರ ಅವ್ರಿಗೆ ಇನ್ನೂ ಕೂಡ ವಿಷಯ ತಿಳಿಸಿಲ್ಲ, ಹಾಗಾಗಿ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡ್ರೆ ಆ ಮನೆಯಲ್ಲಿ ಶಕುಂತಲಾ ಹಾಗೆ ಜಯದೇವ್ ಇದ್ದಾರೆ. ಅವ್ರಿಗೆ ವಿಷಯ ಗೊತ್ತಾದರೆ ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಭಯ, ಜೊತೆಗೆ ಅವರನ್ನು ಕರೆದು ಮನೇಲಿ ಇಟ್ಕೊಳ್ಳೋಣ ಅಂತ. ಬಟ್ ಅದರಿಂದ ಬೇರೆ ರೀತಿ ಆದರೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ವಿಚಾರ ಮಾಡ್ತಿದ್ದೀವಿ ಅಂತ ಹೇಳಿ ಮೇಸ್ಟ್ರು ಹೇಳಿದಾಗ, ಇವ್ರಿಗೆ ಏನೇನು ಕೊಡಬೇಕು ಎಲ್ಲನೂ ಕೂಡ ಕೊಟ್ಟು ಬಂದಿದ್ದೇವಲ್ವಾ ಅಂತ ಹೇಳಿ ಗೌತಮಿ ಹೇಳಿದಕ್ಕೆ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೂ ಕೂಡ ಅಪ್ಪನಾಗಿ ನನಗೆ ಆತಂಕ ಇದ್ದೇ ಇರತ್ತಲ್ವ, ಅದೇ ಕಾರಣಕ್ಕೆ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಗೆ ಹೇಗೆ ಅನಿಸುತ್ತೋ ಅದೇ ರೀತಿ ಮಾಡಿ ಅಂತ ಕೂಡ ಗೌತಮಿ ಹೇಳ್ತಾರೆ. ನಂತರ ಇಲ್ಲಿ ಗೌತಮ್ ಮತ್ತು ಭೂಮಿ ಬೆಳ್ಳಗ್ಗೆನೆ ಕಾಫಿ ಕುಡಿತಿದ್ದಾರೆ. ಈ ಕಡೆ ಗೌತಮ್ ಕಾಫಿಯನ್ನು ಭೂಮಿ ಕಾಫಿಯನ್ನು ಗೌತಮ್ ಮಿಸ್ ಮಾಡ್ಕೋತಾ ಇದ್ರ ಬಗ್ಗೆ ಮಾತಾಡ್ತಾರೆ. ಅತ್ತ ಕಡೆ ಮಕ್ಕಳನ್ನ ಎಚ್ಚರ ಮಾಡೋಣ ಅಂದ್ಕೊಂಡ್ರೆ ಮಕ್ಕಳನ್ನ ಎಚ್ಚರ ಮಾಡೋದು ತುಂಬ ಕಷ್ಟ ಅಂತ ಕೂಡ ಮಾತಾಡ್ಕೋತಾರೆ. ಈ ಕಡೆ ಮಿಂಚು ಬಗ್ಗೆ ಗೌತಮಿ ಹೇಳ್ತಾ ಇದ್ರೆ, ಅಪ್ಪು ಬಗ್ಗೆ ಗುಂಡನ ಬಗ್ಗೆ ಇಲ್ಲಿ ಭೂಮಿ ಹೇಳ್ತಿದ್ದಾರೆ. ಈ ಕಡೆ ಆಕಾಶ ಎದ್ದೇಳಬೇಕು ಅಂದರೆ ಮಲ್ಲಿನೇ ಬರಬೇಕು, ಮಲ್ಲಿ ಹೇಳಿಸ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವನು ಎಚ್ಚರ ಆಗೋದಿಲ್ಲ ಅಂತಾರೆ. ಈ ಕಡೆ ಮಿಂಚು ಕೂಡ ನಾನೇ ಎಬ್ಬಿಸ್ಬೇಕು, ಅವಳಿಗಂತೂ ಕ್ಲೀನು ಎಲ್ಲನೂ ಕೂಡ ನಿಮ್ಮದೇ ರೀತಿಯಾಗಿ ಅಂದಾಗ, ಹೌದು ನನ್ನ ಮಗ ಆಕಾಶ್ ಕೂಡ ನಿಮ್ಮದೇ ರೀತಿ ಬರೀ ತಿಂತಾ ಇರೋದೇ ಅಂತ ಭೂಮಿ ಕೂಡ ಹೇಳ್ತಾರೆ. ನಂತರ ಆ ಕಡೆ ಮಲ್ಲಿ ಬಂದು ಆಕಾಶ್ನ ಎಚ್ಚರ ಮಾಡ್ತಿದ್ದಾಗನೇ ಅಲ್ಲಿ ಅಪ್ಪ ಕೂಡ ಇದ್ದ ತಕ್ಷಣ ಅಪ್ಪಂಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಏನೋ ಇದು ನಾನು ಎಬ್ಬಿಸಿದ್ದು, ಆದರೆ ಅಪ್ಪಂಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಜೊತೆಗೆ ಸ್ನಾನ ಮಾಡಿ ಹೋಗೋಕಂದ ಬೇಗ ಅಂತ ಭೂಮಿ ಅವರೇ ಹೇಳಿದಕ್ಕೆ, ಪಾಪ ಇವತ್ತು ನೀವೇ ಸ್ನಾನ ಮಾಡಿಸ್ತೀರಾ ಅಂದಾಗ ಸರಿ ಆಯಿತು ಅಂತಾರೆ. ಏನು ನಾವು ಮಾಡಿಸಿದಾಗ ಬೇಡ ದೊಡ್ಡವನಾಗಿದ್ದೀನಿ ಅಂತಿದ್ದೆ, ಇವಾಗ ಮಾತ್ರ ನಿಮ್ಮ ಡ್ಯಾಡ್ ಮಾಡಿಸ್ಬೇಕಾ ಅಂತ ಹೇಳಿ ಮಲ್ಲಿ ಕೇಳಿದಕ್ಕೆ, ನಾನು ಅವರು ಇಬ್ಬರು ಕೂಡ ಗಂಡ್ಮಕ್ಳು, ಅದಕ್ಕೋಸ್ಕರನೇ ಆ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾನೆ. ನಂತರ ಮಿಂಚುನು ಎಬ್ಬಿಸ್ತಾರೆ, ಎಲ್ರಿಗೂ ಕೂಡ ತಿಂಡಿ ಮಾಡಿ ಕೊಡ್ತಾರೆ ಭೂಮಿ. ಜೊತೆಗೆ ಮನೆಗೆ ಭಾರತೀಯವರು ಕೂಡ ಬಂದಿದ್ದಾರೆ. ತುಂಬ ದಿನಗಳ ನಂತರ ಭೂಮಿಯನ್ನು ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ, ನೀವಿಬ್ರು ಒಳ್ಳೆ ಒಂದಾಗಿದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ ಅಂತ. ಜೊತೆಗೆ ಒಟ್ಟಾರಕ್ಕೆ ಬಂದಂಥ ಮಹಾರಹಸ್ಯವನ್ನು ಕೂಡ ಭೂಮಿ ಮುಂದೆ ಅವರು ಬಿಚ್ಚಿಡ್ತಾರೆ. ಇದರ ನಡುವೆ ಮಗನ ಜೊತೆ ಗೌತಮ್ ಮಾತಾಡಬೇಕಿದ್ರೆ ಇಲ್ಲಿ ಆಕಾಶ್, ಅಪ್ಪ ಕೆ ಡಿ ಅಂಕಲ್ ಅಂದ ತಕ್ಷಣ ಏನು ಮಾತಾಡ್ತಿದ್ಯಾ ಆಕಾಶ್ ನೀನು ಅಂದಾಗ, ಅದೇ ಕೆ ಡಿ ಜೆ ಡಿ ಅಂಕಲ್ ಅವ್ರು ನನ್ನನ್ನು ಕಿಡ್ನಾಪ್ ಕರ್ಕೊಂಡು ಹೋಗಿದ್ರು ಪಾಪ. ಅವತ್ತು ಅಮ್ಮ ಮತ್ತು ಮಲ್ಲಿ ಚಿಕ್ಕಿ ಬಂದು ಇಬ್ಬರು ಕೂಡ ನನ್ನನ್ನು ಕರ್ಕೊಂಡು ಬಂದರು. ಅವ್ರು ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ಅಂತ ಹೇಳಿ ನಡೆದಿದ್ದು ಎಲ್ಲವನ್ನ ಕೂಡ ಇಲ್ಲಿ ಗೌತಮ್ಗೆ ಎಕ್ಸ್ಪ್ಲೈನ್ ಮಾಡೇ ಬಿಡ್ತಾನೆ. ಗುಂಡನ ತನ್ನ ಮಗ ಹೇಳ್ತಿದ್ದಾಗೆ ರೆಬಲ್ ಆದಂಥ ಗೌತಮ ತನ್ನ ಕುಟುಂಬದ ಮಕ್ಕಳ ತಂಟೆಗೆ ಬಂದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲ ಅಂತ ಗೊತ್ತಿತ್ತು. ಅದೇ ರೀತಿಯಾಗಿ ಇಲ್ಲಿ ತನ್ನ ಮಗ ಆಕಾಶನ್ನು ಕರ್ಕೊಂಡಿದ್ದ, ಕೊನೆಗೂ ತನ್ನ ಮನೆಗೆ ಹೋಗ್ತಿದ್ದಾರೆ. ಮನೆಗೆ ಹೋಗ್ತಿದ್ದಾಗೆ ಅಲ್ಲಿ ವಾಚ್ಮ್ಯಾನ್ ಇರ್ತಾರೆ. ಇಲ್ಲಿ ಗೌತಮ್ನ ನೋಡಿದ್ದೆ ಫುಲ್ ಖುಷಿ ಆಗಿಬಿಡತ್ತೆ, ಸಲ್ಯೂಟ್ ಮಾಡ್ತಿದ್ದಾರೆ. ನಂತರ ಮನೆ ಒಳಗಡೆ ಹೋಗೋಕ್ಕೂ ಮುನ್ನ ನಮಸ್ಕಾರ ಮಾಡಿ ಗೌತಮ್ ಮತ್ತು ಆಕಾಶ್ ಇಬ್ಬರು ಕೂಡ ಬಲಗಾಲಿಟ್ಟು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಇಷ್ಟು ದಿನಗಳ ಕಾಲ ಗೌತಮ್ನನ್ನು ಹುಡುಕ್ತಿದ್ದಂಥ ಜಯದೇವ್ ಶಕುಂತಲಾ ಮುಂದೆ ಗೌತಮ್ ಪ್ರತ್ಯಕ್ಷವಾಗಿದ್ದಾರೆ, ಅವರ ಮಗನ ಜೊತೆನೇ ಪ್ರತ್ಯಕ್ಷವಾಗಿದ್ದಾರೆ. ಯಾಕಡೆ ಗೌತಮನ್ನ ನೋಡಿದ ನಿಜಕ್ಕೂ ಜಯದೇವ್ ನಿಂತಲ್ಲೇ ನಡುಗಿ ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಇಲ್ಲಿ? ಖಂಡಿತ ಗೌತಮ್ ಸುಮ್ಮನಿರೋದಿಲ್ಲ. ಇಲ್ಲಿ ಜಯದೇವ್ನ ತರಾಟೆಗೆ ತಗೊಂಡು ಅರೆಸ್ಟ್ ಮಾಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗಿದ್ರೆ ಏನೆಲ್ಲ ಆಗ್ಬಹುದು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.